ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರಂ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಅಕ್ಟೋಬರ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಅಶ್ವಯುಜ ಮಾಸೆ ಕೃಷ್ಣ ಪಕ್ಷದ ಪಾಡ್ಯಮಿ ಹಾಗೂ ದ್ವಿತೀಯ ಎರಡೂ ತಿಥಿ ಬರ್ತಕ್ಕಂಥದ್ದು. ವ್ಯಾಗಟ ಯೋಗ, ಅಶ್ವಿನಿ ನಕ್ಷತ್ರ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಮುಖ್ಯವಾಗಿ ಯೋಗಗಳ ಸಂಧಿಗಳ ಬಗ್ಗೆ ತಿಳ್ಕೋಬೇಕು ಮಕ್ಕಳೇ. ನಮ್ಮ ಜನ್ಮದಲ್ಲೊಂದು ಗುಟ್ಟಿದೆ. ಭಗವಂತ ಅವನು ಏನೇ ಒಂದು ಮಾಡಿದ್ರು ಒಂದು ಕಾರಣವಿಲ್ಲದೆ ನಮಗೆ ಕೊಡದೇ ಇರೋಲ್ಲ. ಯಾವುದ್ಯಾವುದೋ ರೂಪದಲ್ಲಿ ತಗೋತಾನೆ. ನಮ್ಮಲ್ಲಿಡೋ ಕೆಡುಕು ಬುದ್ಧಿ, ಒಳ್ಳೆ ಬುದ್ಧಿ ಕೊಟ್ಟೆರಡು ಕೊಡ್ತಾನೆ. ತಟೆ ತುಂಬ ಹಣ್ಣು ಕೊಡ್ತಾನೆ. ಅಲ್ಲೊಂದು ಕೆಡುಕು ಬುದ್ಧಿ ಪ್ರಚೋದನೆ, ಎಲ್ಲ ತಗೊಂಡೋಗ್ಬಿಡೋಣ ಅಂತ. ಇನ್ನೊಂದು ಒಳ್ಳೆ ಬುದ್ಧಿನೂ ಇರುತ್ತೆ. ನಾವು ಮಾಡುವ ವೈದಿಕ ಧಾರ್ಮಿಕ ಪೂಜೆ ಪುನಸ್ಕಾರ ಸಂಸ್ಕಾರ ಧ್ಯಾನ ಅವುಗಳ ಶಕ್ತಿಯಿಂದ ಒಂದಿಟ್ಕೊಳ್ಳೋಣ ಕೊಡ ಬೇಡ, ಒಂದಾದ್ರೂ ಹಂಚೋಣ ಕಣ, ಇಷ್ಟು ಕೊಟ್ಟಿದಾನಲ್ಲ. ನೀವು ನಂಬ್ತೀರ ಮಕ್ಕಳೇ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬೇರೆ ಬೇರೆ ಪ್ರಪಂಚದ ಬಹುದೊಡ್ಡ ಯೂನಿವರ್ಸಿಟಿಗಳ ಪ್ರೊಫೆಸರ್ಗಳು ಒಂದು ಥೀಸಿಸ್ ಅನ್ನ ತಗೋಬರ್ತಾರೆ. ನೀವು ನಂಬುವುದಿಲ್ಲ. ಇದನ್ನೇ ನಮ್ಮ ಪುರಾತನ ಸನಾತನ ನಮ್ಮ ಹಿಂದೂ ಧರ್ಮ ತಿಳಿಸಿಕೊಟ್ಟಿದ್ದು. ಎಲ್ಲದಕ್ಕಿಂತಲೂ ಪುರಾತನ ನಮ್ಮ ಹಿಂದೂ ಧರ್ಮ. ನಮ್ಮ ಧರ್ಮವನ್ನ ನಾವು ಧರ್ಮ ಅನ್ನಲ್ಲ, ಅದನ್ನ ನಮ್ಮ ಧರ್ಮ ಕೊಡ ಅಂತ ಗರ್ವದಿಂದ ಹೇಳ್ತೀವಿ. ಅದು ಧರ್ಮ ಅಲ್ಲ, ಅದೊಂದು ಜೀವನ ಶೈಲಿ. ಕೊಡುವುದು, ಹಂಚುವುದು. ಅತಿಥಿ ದೇವೋ ಭವ ನೋಡಿ, ತಿಳಿಸ್ಕೊಟ್ಟಂತ ಇಡೀ ವಿಶ್ವಕ್ಕೆ ಅತಿಥಿ ದೇವೋ ಭವ. ಯಾರು ಬಂದರೂ ಅವನು ದೈವ ಸ್ವರೂಪ. ಕೇಳದೆಯೇ ಮಾಡಬೇಕು, ನೋಡಬೇಕು, ಕೊಡಬೇಕು. ಇದನ್ನ ಲೋಕಕ್ಕೆ ಪಸರಿಸಿದವರೇ ಭಾರತೀಯರು. ಇದನ್ನ ಯಾವಾಗಲೂ ಕಾಲದಿಂದಲೂ ಅನ್ನದಾನ ಮಾಡಿ, ಕನ್ಯಾದಾನ ಮಾಡಿ, ಭೂದಾನ ಮಾಡಿ, ಗೋದಾನ ಮಾಡಿ, ಈ ತರ ತಿಲದಾನ ಮಾಡಿ, ಏನೇನೋ ದಾನಗಳ ಮುಖೇನ, ವ್ರತಗಳ ಮುಖೇನ, ಪೂಜೆಗಳ ಮುಖೇನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಅತಿ ವಿಶೇಷವಾಗಿ ನಮ್ಮ ಸನಾತನ ಧರ್ಮವೇ ತಿಳಿಸ್ಕೊಟ್ಟಿರೋದು. ಅದನ್ನೇ ಇವತ್ತು ಈ ಬಹುದೊಡ್ಡ ಯೂನಿವರ್ಸಿಟಿಗಳು, ವಿದೇಶದ ಯೂನಿವರ್ಸಿಟಿಗಳು ಅಂತ ನಾವು ಏನ್ ಮಾತಾಡ್ತೇವೆ, ಆ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ರಿಸರ್ಚ್ ಮಾಡ್ತಾರೆ. ಶ್ರೀಮಂತರು ಹೇಗೆ ಶ್ರೀಮಂತರಾಗಿದ್ದಾರೆ, ಶ್ರೀಮಂತರು ಯಾಕೆ ಅವ್ರು ಶ್ರೀಮಂತರಾಗಿ ಇರ್ತಾರೆ ನಂಬ್ತೀರಾ? ಇನ್ನಷ್ಟು ಬಿಲ್ ಗೇಟ್ಸ್ ಹೆಂಗೆ ಅಷ್ಟು ಶ್ರೀಮಂತ ಆದ? ಅದಾನಿ ಯಾಕೆ ಅಷ್ಟು ದೊಡ್ಡ ಅಡೆತಡೆಗಳು ಬಂದರೂ ಅದಾನಿಯನ್ನು ಯಾರು ತಡೆಯಲಿಕ್ಕೆ ಆಗ್ಲಿಲ್ಲ? ಟಾಟಾ ಯಾಕೆ? ಅಂಬಾನಿ ಯಾಕೆ? ವಿಪ್ರೋ, ನಮ್ಮ ವಿಪ್ರೋ ಕರ್ನಾಟಕದ ಬಹುದೊಡ್ಡ ಹೆಮ್ಮೆ, ವಿಶ್ವದ ಹೆಮ್ಮೆ ಪ್ರೇಮ್ಜಿ ಅಜೀಬ್. ನೋಡಿ, ನಾವು ಯಾರನ್ನ ಅಭಿಮಾನಿಸ್ಕೋಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಇದಾರೆ ಎಲ್ಲಾ ಧರ್ಮದಲ್ಲೂ ತುಂಬಾ ಮೇರು ಪ್ರವೃತ್ತಿಯ ವ್ಯಕ್ತಿಗಳಿದ್ದಾರೆ. ಹೌದು, ಇವತ್ತು ನಮ್ಮ ಕರ್ನಾಟಕದ ಗರಿ ನಮ್ಮ ಪ್ರೇಮ್ಜಿ ಅಜೀಮ್ ಅವರು. ಅವರ ಫೌಂಡೇಶನ್ ನೀವು ನಂಬೋಲ್ಲ, ಬಿಸಿ ಊಟದಲ್ಲಿ
ಇವತ್ತು ಕರ್ನಾಟಕ ಸರ್ಕಾರ ಬಡ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಶಾಲಾ ಮಕ್ಕಳಿಗೆ ಆ ಊಟ, ಬಿಸಿ ಊಟದ ಬಹುದೊಡ್ಡ ರೂವಾರಿ ಯಾರು ಗೊತ್ತಾ? ಪ್ರೇಮ್ಜಿ ಅಜ್ಜಿ ಮಂದಿ ಯಾರು ನಂಬಲ್ಲ. ನಿಜವಾಗ್ಲೂ ಹೇಳ್ತಾನೆ, ಅವರನ್ನ ಎಲೆಕ್ಷನ್ ನಿಲ್ಸಿದ್ರೆ ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಜೈನು, ನಾನು ಏನು ಅಂತ ನೋಡಲ್ಲ, ಎಲ್ಲರೂ ಓಟ್ ಹಾಕ್ತಾರೆ ನಾವು ಅವರಿಗೆ. ಎಲ್ಲಾದರೂ ಯಾವತ್ತಾದರೂ ಅವರು ಬಂದು ತೋರಿಸ್ಕೊಂಡಿದ್ದು, ಹೇಳ್ಕೊಂಡಿದ್ದು, ಮಾಡ್ಕೊಂಡಿದ್ದು ನೋಡಿದ್ದು ಉಂಟಾ? ಎಲ್ಲಾದರೂ ಯಾರಾದರೂ ಅವರನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡ್ಲಿಕ್ಕಾಗುತ್ತಾ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ಸಚ್ ಡಿಗ್ನಿಫೈಡ್, ಮೋಸ್ಟ್ ರೆಸ್ಪೆಕ್ಟಬಲ್ ಪರ್ಸನ್ ಇಂಥವರಿದ್ದಾರೆ. ಹೇಗೆ ನನಗೆ ಅಬ್ದುಲ್ ಕಲಾಂ ಅಂದ್ರೆ ನನಗೊಂದು ಕಿರೀಟ. ನಾನಿವತ್ತು ಇದ್ದೇನೆ, ನೆರಳಲ್ಲಿದ್ದೇನೆ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅದೆಲ್ಲ ಬೇಡ, ಬಿಡಿಸಿಕೊಳ್ಳೋದು ಬೇಡ, ಇರ್ಲಿ. ಯಾಕೆ ಈ ತರ ಶ್ರೀಮಂತಿಗೆ ಇವರ ಹತ್ರ ಬಿದ್ದಿದೆ ಅಂತೀರಾ? ಯಾಕೆ ಗೊತ್ತಾ? ಅವರು ಮಾಡುವ ದಾನದಿಂದ. ನಾವು 10 ರೂಪಾಯಿ ಕೊಡಲ್ಲ ಮಕ್ಕಳೇ. ತುಂಬಾ ಶ್ರೀಮಂತರನ್ನ ನೀವು ಗಮನಿಸಿ ನೋಡಿ. ನಮಗ್ ಕಣ್ಣಕ್ಕೆ ಕಾಣಿಸೋದು ಏನ್ ಗೊತ್ತಾ? ಅವ್ರು ದೊಡ್ಡ ಕಾರು, ದೊಡ್ಡ ಫ್ಲೈಟು, ರೋಲ್ಸ್ ರೈಟ್ಸ್, ಅದು ಇದು ಅನ್ನತಕ್ಕಂಥದ್ದು ಹೇಳ್ತವೆ. ನಿಮಗೆ ಗೊತ್ತಿಲ್ಲ, ದೈದು ಯಾರಿಗೂ ಕಾಣಿಸದ ಹಾಗೆ ಎಷ್ಟು ನಿರಾಶ್ರಿತ ಮಕ್ಕಳನ್ನ ಅಂಬಾನಿ ಕಾಪಾಡ್ತಿದ್ದಾರೆ ಗೊತ್ತಿದೆಯಾ? ನೀತಾ ಅಂಬಾನಿ, ನಿಮಗ್ ಗೊತ್ತಿದೆಯಾ ಮಕ್ಕಳೇ? ಒಂದಲ್ಲ, ಎರಡಲ್ಲ, 16,000ಕ್ಕೂ ಮೇಲೆ. ಹೌದು, ನಿಮಗೆ ಅದಾನಿ ಫೌಂಡೇಶನ್ ನಿಮಗೆ ಗೊತ್ತಿದೆಯಾ? ಎಷ್ಟು ಲಕ್ಷಾಂತರ ಜನಕ್ಕೆ ನೆರಳು ಕೊಡ್ತಿದ್ದಾರೆ ಅಂತ. ನಿಮಗ್ ಕಣ್ಣು ಕಾಣಿಸೋದ್ರೆ ಅವನ್ ಲೂಟಿ ಹೊಡೆದ, ಅವನೇನೋ ಮಾಡಿಬಿಟ್ಟ, ಅವನೇನೋ ದೋಚಿಬಿಟ್ಟ, ಖಂಡಿತ ಆಗಲ್ಲ. ಅದಕ್ಕೆ ಏನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಮ್ ನಿರ್ಮಲಾ ಮೇಡಮ್ ಸುಮ್ಮನೆ ನಿದ್ದೆ ಮಾಡ್ತಿದ್ದಾರೆ ಅನ್ಕೊಂಡಿದ್ದೀರಿ? ನೀವ್ ಅಂದುಕೊಂಡಿರೋದಷ್ಟೇ. ನಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಗೃಹ ಇಲಾಖೆ, ಪೊಲೀಸ್ ಇಲಾಖೆ, ಸೈಬರ್ ಇಲಾಖೆ ನಿಮ್ಮ ಅಕೌಂಟ್ ಅಲ್ಲಿ ಬೀಳೋ 20,000 ಅಲ್ಲಿ ಟಿಂಗ್ ಅಂತ ಹೊಡೆಯುತ್ತೆ. 20 ರೂಪಾಯಿ ಟ್ರಾನ್ಸಾಕ್ಷನ್ ಕೂಡ ಹೊಡೆಯುತ್ತೆ. ಒಂದು 60 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದೀರಿ ಅಂತ ಹೇಳ್ಬಿಟ್ಟು ನೋಟಿಸ್ಗಳು ಬಂದಿತ್ತು ಬೆಂಗಳೂರಿನ ಬೇಕರಿ ವರ್ತಕರಿಗೆಲ್ಲ. 60 ಲಕ್ಷ ಅಷ್ಟೇ. ಏನ್ರಿ 60 ಲಕ್ಷ ವ್ಯಾಪಾರನ? ಅಂದ್ರೆ ತಿಂಗಳಿಗೆ 5 ಲಕ್ಷ ಮಾಡಿದ್ದಾನೆ. ತಿಂಗಳಿಗೆ 5 ಲಕ್ಷ ಮಾಡಿದ್ದಾನೆ ಅಂದ್ರೆ ಒಂದು ದಿನಕ್ಕೆ ಕಡಿಮೆ ಅಂದ್ರು 16,000 ರಿಂದ 17,000 ರೂಪಾಯಿ ವ್ಯಾಪಾರ ಮಾಡಿದ್ದಾನೆ ಆವರೇಜ್ಲಿ ಅಷ್ಟೇ. 16,000 ರಿಂದ 17,000 ರೂಪಾಯಿ ಸರ್ವಸಾಧಾರಣ, ಏನೇನು ಅಲ್ಲ. ಅದು ನೋಟಿಸ್ ಬರುತ್ತೆ ಬೇಕರಿ ವರ್ತಕರಿಗೆ, ಒಂದ್ ದಿನಕ್ಕೆ 16-17. ಅದ್ರಲ್ಲಿ ಅವ್ನ ಪರ್ಚೇಸಿಂಗ್ಗೆ 10,000 ಇರುತ್ತೆ ಗೊತ್ತಾ? ಇನ್ನು 6,000 ರೂಪಾಯಿ. ಆ 6,000 ರೂಪಾಯಿ ಒಂದು ಬೇಕರಿನಲ್ಲಿ ಕಡಿಮೆ ಅಂದ್ರೂ 4 ಜನ ಇರ್ತಾರೆ. 24 ಗಂಟೆ ಕೆಲಸ ಮಾಡುವಂತ ವರ್ಕರ್ಸ್. ಒಬ್ಬೊಬ್ಬರಿಗೆ ಕಡಿಮೆ ಅಂದರು 6,000 ರೂಪಾಯಿ ಬರುತ್ತೆ ಅಂದ್ರೆ 1,80,000 ರೂಪಾಯಿ ಬಂತು. 20,000 ರೂಪಾಯಿ ಅಂದ್ರೆ 80,000 ರೂಪಾಯಿ ಹೋಯ್ತು. ಅವ್ರ ಊಟ ತಿಂಡಿ ಉಳಿಸ್ಕೊಳಕ್ ಒಂದು ಮನೆ ಬೇಕಲ್ವಾ, ಅದಕ್ಕೊಂದು 30,000 ಹೋಯ್ತು. ಈ ಯಜಮಾನನಾಗಿ ದುಡಿಯೋವನ ಕತೆ ಯೋಚನೆ ಮಾಡಿ ನೋಡಿ ಮಕ್ಳು. ಒಂದು 50,000 ಉಳಿದ್ರೆ ಹೆಚ್ಚು. ರಾತ್ರಿ ಅವನೊಂದು ರಜಾ ಹಾಕೋಲ್ಲ, ಒಂದ್ ಹಬ್ಬ ಇಲ್ಲ, ಒಂದ್ ಹರಿದಿನ ಇಲ್ಲ, ಬೆಳಿಗ್ಗೆ 5-5:30 ಎದ್ರೆ. ಯಾಕೆ ಮಾತು ಹೇಳ್ತಿದ್ದೇನೆ ಅಂದ್ರೆ ಎಲ್ಲ ಗೊತ್ತಾಗುತ್ತೆ, ಎಲ್ಲಾ ಲೆಕ್ಕಗಳು ಗೊತ್ತಾಗುತ್ತೆ ಸರ್ಕಾರಕ್ಕೆ. ನೀವ್ ಅನ್ಕೊಂಡಿದೀರ ನಿಮ್ಮನ್ನ ಯಾರು ಗಮನಿಸ್ತಿಲ್ಲ ಅಂತ. ನಿಮ್ಮನ್ನ ನಖಸಿಕಾಂತವಾಗಿ ಎಲ್ಲ ಗೊತ್ತಿದೆ. ಇವಾಗ ಏನೋ ಒಂದು ಸರ್ವೆ ಕಳಿಸಿದಾರಲ್ವಾ, ನಿಮ್ಮ ಮನೆಗಿನೆ, ನಿಮ್ಮ ಇನ್ಕಮ್ ಎಲ್ಲ ಡೇಟಾ ಹೋಗುತ್ತೆ ಗೊತ್ತಾ? ಸುಮ್ಮನೆ ಅನ್ಕೊಂಡಿದೀರಾ? ಅವ್ರು ಬಂದು ಏನೋ ನಿಮ್ಮ ಹೆಸರು, ನಿಮ್ ಜಾತಿ ಕಾಲಮ್ಮು, ಇನ್ನೊಂದು ಉಪಜಾತಿ, ಅದಷ್ಟೇ ಕೇಳಲ್ಲ. ಅಲ್ಲೊಂದು 122 ಪ್ರಶ್ನೆಗಳಿದಾವೆ. ನಿಮ್ ಇನ್ಕಮ್ ಎಷ್ಟು, ನಿಮ್ ಮನೆ ಎಷ್ಟು, ನಿಮ್ ಬಾಡಿಗೆ ಎಷ್ಟು, ನಿಮ್ ಬಾಡಿಗೆ ಮನೆನ, ಎಲ್ಲ ಡೇಟಾ ಅವ್ರ ಹತ್ರ ಇದೆ. ಅದಾನಿ ಅವ್ರು ಅಷ್ಟು ಕೋಟ್ಯಾಂತರ ರೂಪಾಯಿ, ಅಂಬಾನಿ ಅವ್ರು ಅಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಿದ್ರೆ ಇವ್ರು ಕಣ್ಣಿಗೆ ಬೀಳಲ್ಲ ಅನ್ಕೋತೀರಾ? ಯಾರನ್ನೂ ಬಿಡೋದಿಲ್ಲ. ಸರ್ಕಾರವೇ, ಯಾರು ಬಂದ್ರು ಸರ್ಕಾರವೇ. ಅದು ಮೋದಿಜಿ ಇದ್ರು ಸರ್ಕಾರವೇ, ಅದಕ್ಕೆ ಮೊದಲಿದ್ದವರು ಸರ್ಕಾರವೇ. ಏನು ಇವ್ರು ಬಂದಾಗ ಇವ್ರ ಮೇಲೆ ಹೆಚ್ಚು ದಾಳಿ ಅಷ್ಟೇ, ಇವ್ರು ಬಂದಾಗ ಇವ್ರ ಕಡೆ ದಾಳಿ. ಏನಕ್ಕೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗ್ತಿದ್ದಾರೆ ಅಂದ್ರೆ ಕೊಡುಗೈ ದಾನಿಗಳು. ಟಾಟಾ ಫೌಂಡೇಶನ್, ಟಾಟಾ ಟ್ರಸ್ಟು ನಿಮಗೆ ಗೊತ್ತಿಲ್ಲ ಎಷ್ಟು ಅಂಗವಿಕಲರನ್ನ ಕಾಪಾಡ್ತಿದ್ದಾರೆ ಅಂತ. ಬಿರ್ಲಾ ಎಂಪೈರ್ ನಿಮಗೆ ಗೊತ್ತಿಲ್ಲ ಎಷ್ಟು ಜನರ ಅಂಧರ ಕಣ್ಣಿಗೆ ಬೆಳಕಾಗಿದ್ದಾರೆ ಗೊತ್ತಿಲ್ಲ. ಎಷ್ಟು
ಎಷ್ಟು ಜನರಿಗೆ ಮನೆಗಳು ಕಟ್ಕೊಟ್ಟಿದ್ದಾರೆ ನಿಮಗೆ ಗೊತ್ತಿಲ್ಲ. ಹೌದು, ಬಿಲ್ ಗೇಟ್ಸ್ ಎಷ್ಟು ಜನ ಏಡ್ಸ್ ವ್ಯಕ್ತಿಗಳಿಗೆ ನೆರಳಾಗಿದ್ದಾರೆ ನಿಮಗೆ ಗೊತ್ತಿಲ್ಲ. ಜನಕ್ಕೆ ಸಂಪತ್ತು ಇವರಿಗೆ ಹೋಗಿ ಸಿಗುತ್ತೆ, ಇವ್ರ ಹತ್ರನೇ ಹೇಗೆ ಹೋಗಿ ಸಿಗುತ್ತೆ? ಯಾಕಾಗುತ್ತೆ? ಕಾರಣ ಅದೇ, ಅವರು ತಾವು ದುಡಿಯುವ ದುಡ್ಡಿನಲ್ಲಿ ಒಂದು ಪಾಲು ತೆಗೆದು ದಾನಂ. ಇದನ್ನೇ ಕೃಷ್ಣರು ಹೇಳಿರ್ತಕ್ಕಂಥದ್ದು. ಭಾಗವತದ ಅಷ್ಟಮ ಸ್ಕಂದದಲ್ಲಿ ಹೇಳ್ತಾರೆ, 8ನೇ ಒಂದು ಭಾಗ ನಮ್ಮ ದುಡಿದು ಉಳಿದ 8 ರೂಪಾಯಲ್ಲಿ 1 ರೂಪಾಯಿ ದಾನ ಮಾಡಬೇಕು ಅಂತ. ನಮಗೊಂದು 100 ರೂಪಾಯಿ ಬಂತು, 1 ಲಕ್ಷ ರೂಪಾಯಿ ಬಂತು, ಎಲ್ಲಾ ಖರ್ಚು ಮಾಡಿದ್ವಿ. ಮನೆಗೆ, ಮಗುಗೆ, ಬರ್ಡೇಗೆ, ಪಾರ್ಟಿಗೆ ಎಲ್ಲದಕ್ಕೂ ಖರ್ಚು ಮಾಡಿದ್ವಿ, ಟ್ರಿಪ್ಗೆ ಎಲ್ಲ ಖರ್ಚು ಮಾಡಿ ಒಂದು 100 ರೂಪಾಯಿ ಉಳಿದಿದೆ, ನಮ್ಮ ಹತ್ರ ಉಳ್ಕೊಂಡಿದೆ ಅನ್ನೋದಾದ್ರೆ ಅದರಲ್ಲಿ 8 ರೂಪಾಯಿಯನ್ನ ದಾನ ಮಾಡುವಂತ ಕೃಷ್ಣರು ಹೇಳ್ಕೊಟ್ಟಿದ್ದಾರೆ. ಅದನ್ನೇ ಮುಸ್ಲಿಮ್ಸ್ನಲ್ಲೂ ಜಕಾತ್ ಅಂತ ಹೇಳ್ತಾರೆ. ಯಾಕೆ ಶ್ರೀಮಂತ ಇನ್ನಷ್ಟು ಶ್ರೀಮಂತನಾಗುತ್ತಾನೆ? ಭಗವಂತನೇ ಹೇಳಿದ್ದಾನೆ, 100 ರೂಪಾಯಿ ಇದೆಯಲ್ಲೋ, ಎಲ್ಲ ನಿನ್ನ ಅವಶ್ಯಕತೆಗಳನ್ನ ತೀರಿಸ್ಕೊ, ನೀನು ತೀರಿಸ್ಕೊ, ಎಲ್ಲ ನಿನ್ ಶೋಕಿನೂ ತೀರಿಸ್ಕೊ ಅಂತಾನೆ ಭಗವಂತ. ನನ್ನ ಹತ್ರ ಬಂದ್ಬಿಟ್ಟು ನೀನ್ ಸಾಲ ಮಾಡಿ ಕೊಡು, ನಿನ್ ಸಂಪತ್ತನ್ನೆಲ್ಲ ನನಗೆ ಕೊಡು ಅಂತ ಹೇಳುವುದಿಲ್ಲ. ನಾವು ಆಗ ಕೇಳ್ತಿರ್ತೀವಿ, ತಿರುಪತಿಗೆ ಯಾರೋ ಅಮ್ಮನವರಿಗೆ, ಪದ್ಮಾವತಮ್ಮನವರಿಗೆ ಇಷ್ಟು ದೊಡ್ಡ ನೆಕ್ಲೆಸ್ ಕೊಟ್ಟಿದ್ದಾರೆ ಅಂತ. ಅಯ್ಯೋ, ಇವ್ರ ಮನೆ ಬಂಗಾರ ಆಗೋಗ ಯಾರಿಗಾದ್ರೂ ಹಂಗ್ ಮಾಡಬಾರ್ದಿತ್ತ, ಟಾಯ್ಲೆಟ್ಗಳು ಇನ್ನೊಂದು ಅಲ್ಲಿ ಕೊಟ್ಟಿದ್ದಾರೆ ಅವರು. ಅರ್ಧದಲ್ಲಿ ಯಾರೋ ತಿಂದಾಕಿದ್ದಾರೆ. ಪ್ರೇಮ್ಜಿ ಅವ್ರು ಎಷ್ಟು ದುಡ್ಡು ಕೊಡ್ತಾರೆ ಅನ್ಕೊಂಡಿದ್ದೀರಾ? ಅವ್ರ ಹತ್ರ ಡೇಟಾ ಇಲ್ಲ ಅನ್ಕೋತೀರಾ? ಎಷ್ಟು ಸಾವಿರಾರು ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತಾರೆ ಗೊತ್ತಾ? ನಿಜವಾಗ್ಲೂ ಅದು ಸದುಪಯೋಗ ಆಗ್ತಿದೆ? ಮಧ್ಯಾಹ್ನದ ಊಟ ಇನ್ನೊಂದು, ಅದು ಬೇರೆ ಲೆಕ್ಕ. ಅದಕ್ಕೆ ಅವರು ಶ್ರೀಮಂತಿಕೆ ಮರಳಿ 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 ಮರಳಿ. ನೀವು ನಂಬಲ್ಲ, ಸೌದಿಯ ಒಬ್ಬ ಬಹುದೊಡ್ಡ ಶ್ರೀಮಂತ ದಣಿ ತನ್ನ ಸಂಪತ್ತಿನ 80 ಭಾಗವನ್ನ, ಅದು ಎಷ್ಟೋ ಲಕ್ಷ ಕೋಟಿಯನ್ನ ದಾನ ಮಾಡ್ತಾರೆ. ಪ್ರಪಂಚದ 100 ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಂತ ವ್ಯಕ್ತಿ ಹಿ ಕಮ್ಸ್ ಔಟ್ ದಾನ ಮಾಡ್ತಿದ್ದಾಗೆ. ದೇವರು ಕೊಟ್ಟಿದ್ದು ಇದು, ನನಗೆ ದೇವರು ಕೊಟ್ಟಿದ್ದಿದು, ಇದು ದೇವರಿಗೆ ಸಮರ್ಪಣೆ ಅಂತಾರೆ. ನೀವು ಶ್ರೀಮಂತರಾಗಬೇಕಾ? ಏನಾದ್ರೂ ಒಂದು ಕೊಡ್ತಾ ಇರ್ಬೇಕು ಮಕ್ಕಳೇ. ಈ ಕೈ ಭೂದೇವಿಯನ್ನ ನೋಡ್ತಾ ಇರ್ಬೇಕು, ಆಕಾಶನಲ್ಲ. ನಿಮ್ ಕೈ ಆಕಾಶ ನೋಡಬಾರ್ದು ಅಂದ್ರೆ ಈ ಕೆಲಸ ಮಾಡಿ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೆ, ನಿತ್ಯ ಒಂದು ಊಟ, ಏನೋ ಒಂದು ನಿಮ್ ಶಕ್ತಿ ನೀವು ಮಾಡುತ್ತಲೇ ಇರಿ. ನೀವು ಮಾಡಿ ಮಕ್ಕಳೇ. ನೋಡಿ, ಇದು ಒಂದು ಅಂಗಡಿ, ಯಾವಾಗ್ಲೂ ಆ ಅಂಗಡಿನಲ್ಲಿ ಸಮೋಸ ಅಂಗಡಿ, ಸಮೋಸ ಚಾಟ್ಸ್, ಏನು ಜನ ಜಿಗಿ 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 ಜಿ ಅಂತ ತುಂಬೋಗುತ್ತೆ. ಯಾವಾಗ್ಲೂ ವ್ಯಾಪಾರ. ಅದರಲ್ಲಿ ಒಬ್ಬ ವ್ಯಕ್ತಿ ಮೆಲ್ಲಗ್ ಬರ್ತಾನೆ ಆ ರಶ್ ಅಲ್ಲಿ, ಸರ್ ನಾನು ದುಡ್ಡು ಕೊಟ್ಟಿದ್ನಲ್ಲ, ನನ್ಗೊಂದು ಸಮೋಸ ಕೊಡಿ ಅಂತಾನೆ. ನಾನು ದುಡ್ಡು ಕೊಟ್ಟಿದ್ದೀನಲ್ಲ, ನನ್ಗೊಂದು ಸಮೋಸ ಸರ್, ನನಗೂ ಒಂದು ಸಮೋಸ ಸರ್ ಅಂತ. ಏನಿಲ್ಲ, 2 ಸಮೋಸ ಹಾಕಿ ಅದಕ್ಕೊಂದು ಮಸಾಲೆ ಹಾಕಿ ಹಿಂಗೆ ತೆಗೆದು ಆತನ ಕೈಗೆ ಅಚ್ಚುಕಟ್ಟಾಗಿ ತಗೊಂಡೋಗಿ ತಿನ್ನೋದು. ಹಿಂಗೆ ನಡೀತಿದೆ. ಅವನು ದುಡ್ಡು ಕೊಡ್ತಿಲ್ಲ. ಒಂದು ದಿನ ಆತನ ಗೆಳೆಯ, ಅಂಗಡಿಯವನ ಗೆಳೆಯ, ಮಧ್ಯಾಹ್ನ ಸ್ವಲ್ಪ ಖಾಲಿ, ಊಟದ ಸಮಯ, ಚಾಟ್ಸ್ ಅಂದ್ರೆ ಸಂಜೆನೆ ಅಲ್ವಾ, ಇಲ್ಲ ಬೆಳಿಗ್ಗೆ ದೋಸೆ, ಇನ್ನೊಂದು ಇಡ್ಲಿ, ಫುಲ್ಲು ಜನ, ಆ ಚಿತ್ರಾನ್ನ ಏನು ಹಾಕಿ ಹಾಕಿ, ಸರ್ ನಂಗೊಂದು ಚಿತ್ರಾನ್ನ, ನಂಗೆ ಆ ಟೋಕನ್ ತಗೋಬೇಕು ದುಡ್ಡು ಕೊಟ್ಬಿಟ್ಟು. ಇವನು ಬಂದ್ಬಿಟ್ಟು ಹಿಂಗೆ ಅಂದಿದ್ದೆ, ಅವ್ನ ಕೈಗೊಂದು ಕೊಟ್ಟ. ಬೆಳಿಗ್ಗೆನು ತಿಂಡಿ, ಸಂಜೆನೂ ಒಂದು ಸಮೋಸ ಚಾಟ್ ಜಮಾಯಿಸ್ತಿದ್ದಾನೆ 2 ಹೊತ್ತು. ಗೆಳೆಯ ಬರ್ತಾನೆ, ಬಂದ್ಬಿಟ್ಟು ಹಿಂಗೆ ಕುತ್ಕೊಂಡು ಮಾತಾಡ್ತಾ, ನಾನು ನಿಂಗೊಂದು ಮಾತು ಹೇಳ್ಬೇಕು ಅಂತ. ಏನು ಹೇಳೋ ರಮೇಶ ಅಂತ. ಅಲ್ಲಿ ನೋಡೋ ನಾಗೇಶ, ಅಲ್ಲಿ ಕುತ್ಕೊಂಡಿದ್ದಾನಲ್ಲ ಒಬ್ಬನು. ಸರಿ, ನಾನು 6 ತಿಂಗಳು ನಾನು ತುಂಬಾ ದಿನದಿಂದ ಗಮನಿಸ್ತಿದ್ದೀನಿ, ಬಂದುಬಿಟ್ಟು ಓಸಿಯಲ್ಲಿ ತಿಂದ್ಬಿಟ್ಟು ಹೋಗ್ತಿದ್ದಾನೋ ಅಂತ. ಅಂದ್ರೆ ನಿನ್ನ ಅಂಗಡಿನಲ್ಲಿ ರಶ್ ಆಗುತ್ತಲ್ವಾ, ಅವಾಗ ಬಂದ್ಬಿಟ್ಟು ಹಿಂಗೆ ಅಂದ್ಕೊಂಡ್ಬಿಟ್ಟು ಬೆಳಿಗ್ಗೆ ಚಿತ್ರಾನ್ನ ಜಮಾಯಿಸ್ತಾವನೆ, ಮಧ್ಯಾಹ್ನ ವಡೆ ಜಮಾಯಿಸ್ತಾವನೆ, ಸಂಜೆ ಇನ್ನೊಂದು ಸಮೋಸ ಜಮಾಯಿಸ್ತಾವನೆ. ಹೌದಾ? ಅವನೇ ತಾನೆ? ಅವನು. ನನಗೆ ಗೊತ್ತೋ ರಮೇಶ, ಅದು ಅವ್ನು ಕಡಿಮೆ ಅಂದ್ರೂ ಒಂದು 2 ವರ್ಷದಿಂದ ತಿಂತಾವನೆ. 2 ವರ್ಷದಿಂದ ಇದೆಯೇನೋ ಅಂತ. ಅವ್ನು ಬಂದ್ಮೇಲೆ 3 ಬಂಗ್ಲೆ ತಗೊಂಡಿದ್ದೀನಿ.
ಬಂಗ್ಲೆ ಲೇ ಈ ತರ ಬಿಟ್ಟಿ ತಿನ್ಕೊಂಡು ಹೋದ್ರೆ ಬಂಗ್ಲೆ ಮಾರ್ಕೋಬೇಕಾಗುತ್ತೆ. ಇಲ್ಲ ಕಣೋ, ಅವನು ಬಂದ ಮೇಲೆ ಈ 2 ವರ್ಷದಲ್ಲೇ ನಾನು 3 ಬಂಗ್ಲೆ ತಗೊಂಡಿದ್ದೀನಿ, 3 ಅಂತಸ್ತಂದು ಬಾಡಿಗೆಗಳು ಬಿಟ್ಟಿದ್ದೀನಿ, 3 ಲಕ್ಷ ಬಾಡಿಗೆ ಬರುತ್ತೆ. ಇದೇನೋ ಇದು ಅಂತ ನನಗ್ ಗೊತ್ತು ಕಣೋ. ಅವನ್ ತಿನ್ನೋದು ಗೊತ್ತು, ಅವನ್ ಬಿಟ್ಟಿಯಾಗಿ ತಿಂತಿದ್ದಾನೆ ಅಂತ ಗೊತ್ತು. ನಾನೇ ಹಾಕೊಡ್ತೇನೆ ಅವನ ಕೈಗೆ. ಇದೇನೋ ಇದು ಅಂದ್ರೆ ಕಣೋ, ಅವ್ನು ದಿನ ಬರ್ತಾನೆ, ನೀನು ಗಮನಿಸಿಲ್ಲ. ಅವ್ನು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾನೋ, ಈ ಅಂಗಡಿಗೆ ಜನ ತುಂಬಲಿ, ಅಂಗಡಿಗೆ ಜನ ತುಂಬಲಿ. ಆ ಜನ ತುಂಬಿದಾಗ ಮೆಲ್ಲಗೆ ಹೋಗ್ಬಿಟ್ಟು ಒಂದು ಚಿತ್ರಾನ್ನ ತಗೊಂಡ್ಬಿಟ್ಟು ತಿಂದ್ಬಿಡ್ತೀನಿ ಅಂತ. ನೀನ್ ನಂಬೋಲ್ಲ, ಅವನ ಪ್ರಾರ್ಥನೆಯ ಫಲ ಕಣೋ, ಚೆನ್ನಾಗೇ ತುಂಬೋಗ್ತಾರೋ. ನನಗೆ ನೀನ್ ನಂಬಲ್ಲ, ಅವನು ಬರೋಕ್ ಮೊದಲು ಜನನೇ ತುಂಬ್ತಿರ್ಲಿಲ್ಲ. ಅವನ ಪ್ರಾರ್ಥನೆ ಏನೋ ಜನ ಮರಳು ಜಾತ್ರೆ ತರ ತುಂಬೋಗ್ತಾರ ಬೆಳಿಗ್ಗೆ. ಅದ್ರಲ್ಲಿ ಪರವಾಗಿಲ್ಲ, 2 ಪಟ್ನ ಕೊಡ್ತೀನಿ, ನೀನ್ ನಂಬಲ್ಲ. 2 ಬಾರಿ ತಗೊಂಡ್ ತಿಂತಾನೆ, ಹಾಕು ಇರ್ಲಿ. ಅವನು ನಿತ್ಯ ಪ್ರಾರ್ಥನೆ. ಮಧ್ಯಾಹ್ನ ನೋಡು, ಅನ್ನ ಸಾಂಬಾರ್ ವಡೆ ಹಾಕ್ತಿದ್ರೆ ಅವ್ನು ತುಂಬೋಗ್ತಾರೋ. ಅವ್ನು ಕಾಯ್ತಾ ಇರ್ತಾನೆ, ಜನ ಬರ್ಲಿ, ಜನ ಬರ್ಲಿ, ಜನ ಬರ್ಲಿ ಭಗವಂತ, ಈ ಅಂಗಡಿಗೆ ಜನ ಬರ್ಲಿ, ಈ ಅಂಗಡಿಗೆ ಜನ ಬರ್ಲಿ, ಈ ಅಂಗಡಿಗೆ ಜನ ಬರ್ಲಿ, ಹೋಟ್ಲ್ ಜನ ತುಂಬಲಿ ಅಂತ. ಅವನು ಗೊತ್ತಿಲ್ಲದೆ ನನ್ನ ವ್ಯಾಪಾರವನ್ನ ವೃದ್ಧಿ ಮಾಡ್ತಿದ್ದಾನ. 1-2 ಪೊಟ್ಲ ಕೊಟ್ರೆ ಏನೋ, ನಾನೇನಾದ್ರೂ ಅದನ್ನ ನಿಲ್ಲಿಸ್ದ ಅಂದ್ರೆ ನಾನೆಲ್ಲ ಕಳ್ಕೊತೀನಿ ಅಂತ ಇವನಿಗೆ ಶಾಕ್ ಅಂತೆ. ಇದೇ ಸತ್ಯ ಮಕ್ಕಳೇ. ನೋಡಿ, ತಿಳಿಯದೆ ಆತ ಏನ್ ಕೇಳ್ಕೊತಿದ್ದಾನೆ ಗೊತ್ತಾ? ಅಯ್ಯ ಭಗವಂತ, ಜನ ಸೇರ್ಲಿ, ಮೆಲ್ಲಗೋಟು ಒಂದು ಪೊಟ್ಟ ತಿಂದ್ಬಿಡ್ತಾನೆ. ಈತನಿಗೇನೋ ಅವ್ನು ಪ್ರಾರ್ಥನೆ ಮಾಡ್ಲಿ, ಜನ ಬರ್ತಾರೆ. ಒಂದು ಪೊಟ್ಟಣದಲ್ಲಿ ಕಳ್ಕೊಳ್ಳೋದೇನಿಲ್ಲ, ಇನ್ನೂ ಲಾಭ 10 ಪಟ್ಟು. 3 ಬಂಗ್ಲೆ ತಗೊಂಡಿದ್ದೀನಿ 2 ವರ್ಷದಲ್ಲಿ ಅಂತ ಹೇಳ್ತಾನೆ. ನೀವೆಷ್ಟು ಜನ ಈ ತರ ನೀವು ಬಿಟ್ಕೊಟ್ಟಿದ್ದೀರಾ? ಏನೋ ಒಂದು ಹಣ್ಣು ಎತ್ಕೊಂಡು ಹೋದ್ರೆ, ಕೊಟ್ರೆ, ಮಾಡಿದ್ರೆ ಏನೇನೋ ಮಾತಾಡ್ತೇವೆ ನಾವು ಮಕ್ಕಳೇ. ಇಲ್ಲ ಮಕ್ಕಳೇ, ನೀವು ಕೊಟ್ಟು ನೋಡಿ. ಸರಿಯಾದಂಥವರಿಗೆ, ಅಪಾತ್ರರಿಗಲ್ಲ, ಪಾತ್ರಧಾರಿಗಳಿಗೆ ಪಾತ್ರೆಯಲ್ಲ ಹಾಕಿ, ಅಪಾತ್ರಧಾರಿಗಳಿಗಲ್ಲ. ಯಾರೋ ಇದ್ದಾನೆ ನಿಮ್ಮ ನಡುವೆ. ಒಂದು ಆಸ್ಪತ್ರೆ, ಒಂದು ವಿಕ್ಟೋರಿಯಾ ಆಸ್ಪತ್ರೆ, ಒಂದು ಬೌರಿಂಗ್ ಆಸ್ಪತ್ರೆ, ಒಂದು ಘೋಷ ಆಸ್ಪತ್ರೆ, ಸರ್ಕಾರಿ ಶಾಲೆ, ಅಲ್ಲೊಂದಿದಾವೆ ಮಕ್ಕಳೇ. ನಿಮ್ಗಾದಾಗ ಏನೇನೋ ಬರ್ಡೇಗೆ, ಏನೇನೋ ಪಾರ್ಟಿಗೆ ಪಿಜ್ಜಾ, ಬರ್ಗರ್, ಚೀಸು ಎಲ್ಲ ತಗೋತೀರಲ್ವಾ? ನನ್ನ ಮಾತು ಕೇಳಿ ಮಕ್ಕಳೇ. ಎಲ್ಲ ತಗೊಂಡು ಹೋಗಿ, ಏನೋ ಒಂದು. ನಾನು ನಿಮ್ಮನ್ನ ಮಣಗಟ್ಲೆ ತಗೊಂಡೋಗಿ, ಟ್ರ್ಯಾಕ್ಟರ್ ಗಟ್ಲೆ ತಗೊಂಡೋಗಿ ಅಂತ ನಾನು ಹೇಳೋದಿಲ್ಲ. ಮೊನ್ನೆ ಕೂಡ ನೀವು ನಂಬಲ್ಲ, ಒಬ್ರು ಪುಣ್ಯಾತ್ಮರು ಅದೆಷ್ಟು ದಾಳಿಂಬೆಯೋ ನಮ್ಮ ತೋಟದ್ದು ಅಂತ. ಇನ್ನೂ ಒಬ್ರು ನೋಡ್ಬೇಕಿತ್ತು, ಗುರುಗಳೇ ಇದು ನೋಡಿ ಅಂತ ಹೇಳ್ಬಿಟ್ಟು ಸೀತಾಫಲಗಳು. ನಿಜ ಹೇಳ್ತಾನೆ, ಆಸೆಯಿಂದ ಒಂದು ಎತ್ಕೊಂಡಿದ್ದಾನೆ. ಖುಷಿ, ಆಸೆಯಿಂದ. ಅವ್ರು ಹೇಳ್ತಿರ್ತಾನೆ, ನಮ್ಮ ಆಫೀಸ್ ರತ್ನಮ್ಮ ಇದೆ, ಆವಾಗ ರತ್ನಮ್ಮ ಅಂತ ಹೇಳ್ತಿರ್ತಾನೆ. ರತ್ನಮ್ಮನೇ ಅದು ತಾಯಿ ಜೀವ. ಇರ್ಲಿ ಗುರುಗಳಂತೆ, ಇಲ್ಲಮ್ಮ ಇದು ಹಂಚಲಿಕ್ಕೆ ಕೊಟ್ಟಿರೋದು ಕಣೋ, ನಾನು ತಿನ್ಲಿಕ್ಕಲ್ಲ ಅದು. ಅವ್ರಿಗೊಂದು ಅಭಿಮಾನ, ನಮ್ಮ ಗುರುಗಳು ತಲುಪಿಸ್ತಾರೆ ಅಂತ. ತಲುಪಿಸ್ಬಿಡಿ ಅನ್ನತಕ್ಕಂಥದ್ದು. ಅದಕ್ಕೆ ಬರ್ತಿರೋದು ಇದು. ಯಾರು ಬಂದ್ರು ಬರಿಗೈಲಿ ಬರೋದೇ ಮಾತಿಲ್ಲ. ಯಾರು ಬಂದ್ರು. ಮೊನ್ನೆ ಕೂಡ ಭದ್ರಾವತಿನ ಒಂದು ತಾಯಿ ಜೀವ, ತಂದೆ ಜೀವ. ಗುರುಗಳೇ ನೀವು ಹೇಳಿದ್ರಿ ನೋಡಿ, ಇವತ್ತು ಚೆನ್ನಾಗಿದ್ದೇವೆ. ದೊಡ್ಡ ಕ್ರೇನ್ ಇಟ್ಕೊಂಡಿದ್ದಾರೆ, ನಂಬಲ್ಲ. ಏನೇನೋ ಕೊಟ್ಟಿದ್ದಾರೆ. ಆ ಪಂಚೆ, ಆ ಶಲ್ಯ, ಆ ಸೀರೆ, ಇನ್ನೊಂದು. ಹಾಗೇ ಅದು ಎಲ್ಲಿ ತಲುಪಬೇಕು ಆ ತಾಯಿ ಅಷ್ಟೇ ಹೇಳಬಾರ್ದು. ಅದನ್ನ ನನಗೋಸ್ಕರ ಕಳ್ಸಿರೋದಲ್ಲ, ಯಾರೋ ಕಾಯ್ತಿದ್ದಾನೆ. ನಮ್ಮ ಮುಖೇನ ಭಗವಂತ ಈ ರೀತಿ ಕೊಡ್ತಿದ್ದಾನೆ. ಯಾವಾಗ ನಾವು ತೆಗೆದು ಬರೋಲ್ಲ ಮಕ್ಕಳೇ, ಬರುವುದಿಲ್ಲ, ನೆನಪಿಟ್ಕೊಳ್ಳಿ. ನಿಜ ಹೇಳ್ತಾನೆ, ನಾನು ಜ್ಯೋತಿಷ ನೋಡೋದಿಲ್ಲ, ಬರಬೇಡಿ ಅಂದ್ರೆ ನೀವು ನಂಬೋಲ್ಲ. ನಾನು ಬೇಡ ಅಂದ್ರು ನನ್ನ ಬುದ್ಧಿ ತುಂಬ ಬೇಡ, ಆಗೋಲ್ಲ, ಸಮಯ ಇಲ್ಲ ನನಗೆ ಅಂದ್ರು ಕೂಡ ಅದಿದೆ, ಗೊತ್ತಿದೆ. ಯಾಕೆಂದ್ರೆ ಅದ್ರ ಮುಖೇನ ಒಂದು ಸ್ವಲ್ಪ ತಾಂಬೂಲ, ಸ್ವಲ್ಪ ಹೂವು, ಸ್ವಲ್ಪ ಹಣ್ಣು, ಸ್ವಲ್ಪ ವಸ್ತ್ರ, ಸ್ವಲ್ಪ ಸಿಹಿ. ಒಂದ್ ತಾಯಿ ಜೀವ ನೋಡ್ಬೇಕಿತ್ತು. ಕೋಟೆಯಿಂದ ಬಂದ್ಬಿಟ್ಟಿದೆ ಕೇಸರಿ, ಇದು ರವೆ ಉಂಡೆ. ಅಯ್ಯೋ, ಒಬ್ಬೊಬ್ರು ಒಂದೊಂದ ಆ ಪ್ರೀತಿ ಅನುಬಂಧ. ಏನು ಗೊತ್ತಾ? ಹಂಚುತ್ತಾರೆ, ಕೊಡುತ್ತಾರೆ, ನಿಲ್ಲುತ್ತಾರೆ. ಬಂಡೆಗಲ್ಲಿನಂತಿರ್ತಾರೆ. ನೀವು ಮಾಡಿ ಮಕ್ಕಳೇ. ಅದಕ್ಕೆ ಹೇಳ್ತಿದ್ದಾನೆ, ಇದು ನಿಮಗೆ ಗೊತ್ತಿಲ್ಲ. ಇಟ್ ಇಸ್ ಸೈಂಟಿಫಿಕಲಿ ಪ್ರೂವ್ಡ್.
If you donate 1 rupee, you will get 1.5 rupees. ಇರೋದಿಲ್ಲ. ನೀವು ಸಾಲ ಸೋಲ ಮಾಡ್ಬಿಟ್ಟು ಗುರುಗಳು ಹೇಳ್ಬಿಟ್ರು ನನ್ನ ಹತ್ರ 1 ಕೋಟಿ ಇದೆ, ಇದನ್ನ ಮಾರಿಬಿಟ್ಟು ಹಂಚಿಬಿಡ್ತಾನೆ ಅಂತ ಕೆಲಸ ಮಾಡಬೇಡಿ. ಭಗವಂತನೇ ಹೇಳಿದ್ದಾನೆ, ದಶಮಸ್ಕಂದದಲ್ಲಿ ವಿಶೇಷವಾಗಿ ಹೇಳಿದ್ದಾನೆ. ಪುಣ್ಯಾತ್ಮ ನಮ್ಮ ಭಗವಂತ, ನಿನಗೊಂದು 1 ಲಕ್ಷ ಸಂಪಾದನೆ ಇದೆ, ನಿನ್ ಮನೆ ಬಾಡಿಗೆ, ಮಗಳಿಗೋಸ್ಕರ ಎತ್ತಿಡು, ಅಮ್ಮನಿಗೋಸ್ಕರ ಎತ್ತಿಡು, ಹೆಂಡತಿಗೋಸ್ಕರ ಎತ್ತಿಡು, ಊಟ ಬಟ್ಟೆ, ನಿನ್ ಖುಷಿ ಅಂತ ಎಲ್ಲಾ ಎತ್ತಿಟ್ಟು ನಿನ್ನ ಹತ್ರ 100 ರೂಪಾಯಿ ಉಳಿದಿದೆ, ಎಲ್ಲ ತಿಂದು ಕುಡಿದು ಪಾರ್ಟಿ ಫಂಕ್ಷನ್ ಎಲ್ಲ ಮಾಡಿ 100 ರೂಪಾಯಿ ಉಳಿದಿದೆ ಅಲ್ವಾ, ಅದರಲ್ಲಿ 8 ರೂಪಾಯಿ ಅಂತಾನೆ ಭಗವಂತ ಬೇಡ. ಈ ಮುಸ್ಲಿಮ್ಸ್ ನಲ್ಲಿ ಜಕಾತ್ 2 ರೂಪಾಯಿ 2 ರೂಪಾಯಿ ಅಂತಾರೆ. 2 ರೂಪಾಯಿ ತೆಗೆದಿಡು, ಆ 2 ರೂಪಾಯಿ ನೀವು ಕೊಡಿ ಮಕ್ಕಳೇ. ನೀವು ಆಗ್ಲಿಲ್ಲ ಅಂದ್ರೆ ಕೇಳಿ, ಇದು ನನ್ನ ಚಾಲೆಂಜ್. ಎಲ್ಲ ನನ್ನ ಹೆಂಡತಿಗೆ, ನನ್ನ ಮಗುಗೆ ಕೊಚ್ಕೊಂಡು ಹೊರಟೋಗೋದು. ಅದು ಯಾವುದೋ ರೂಪದಲ್ಲಿ ಯಾರೋ ಪುಣ್ಯಾತ್ಮರು ಗುರು ವಕ್ರ ನಿನ್ನ ಸಹವಾಸಗಳು ಕೆಡುತ್ತಮ್ಮ ಅಂದ್ರೆ ಮಗುನ ಕರ್ಕೊಂಡು ಬಂದ್ಬಿಟ್ಟಿದ್ರೆ, ಪುಟಾಣಿ ಮಗು, ಗೊತ್ತಿಲ್ಲ, ಗೆಳೆತನ, ವಿಶ್ವಾಸ, ನಂಬಿಕೆ, ಮನೇಲಿರೋ ಹೆಚ್ಚು ಕಡಿಮೆ 2 ಕೋಟಿ ಬಂಗಾರ ತಗೊಬಂದು ಎಲ್ಲ ಬಂಗಾರದಲ್ಲಿ ಇಟ್ಟಿದ್ದಾನೆ ಪುಣ್ಯಾತ್ಮ. ಗುರು ವಕ್ರ ನಿನ್ನಷ್ಟು ನಿನ್ ಬುದ್ಧಿ ತಲೆ ಕೆಡ್ತು ಅಂದ್ರೆ ನಿನ್ನಷ್ಟು ಕೆಟ್ಟವಳಿಲ್ಲ. ಯು ನೋ ಯುವರ್ ವೀಕ್ನೆಸ್ ಅಂಡ್ ಆಲ್ಸೋ ಯು ನೋ ಯುವರ್ ಸ್ಟ್ರೆಂತ್, ಬಟ್ ಸ್ಟಿಲ್ ಯು ವಿಲ್ ಗೆಟ್ ಕನೆಕ್ಟ್ ಟು ನೆಗೆಟಿವಿಟಿ ಅಂದ್ರೆ ಪಾಪ ಮಾಡ್ಕೊಬಿಟ್ಟಿದ್ದಾಳೆ. ಗೊತ್ತಿಲ್ಲ ರಾಹು ದಶ. ರಾಹು ಅಂದಿದ್ದೇ ಗಮನಿಸಬೇಕು ಸೂಕ್ಷ್ಮವಾಗಿ. ಯಾವ ಭಾವದಲ್ಲಿದ್ದಾನೆ, ಹೇಗಿದ್ದಾನೆ, ಪಂಚಮದಲ್ಲಿ ಮಂತ್ರಸ್ಥಾನ, ಜ್ಞಾನಸ್ಥಾನ ಕೆಡಿಸಿಬಿಟ್ಟಿದ್ದಾನೆ. ಬುಧ ಬೇರೆ ಅಲ್ಲಿ ನೀಚ, ವಕ್ರ, ಮೀನದಲ್ಲಿ ವೃಶ್ಚಿಕ ಲಗ್ನ ಹೊಡೆದಾಕ್ಬಿಟ್ಟಿದ್ದಾನೆ. ತನ್ನ ಬುದ್ಧಿ ಕೆಡಿಸಿ, ಮಾತು ಕೆಡಿಸಿ, ಆ ಸಹವಾಸ ಕೆಡಿಸಿ, ಗೊತ್ತಿಲ್ಲ, ತಂದೆ ಬಿಕ್ಕಿ ಆಳ್ತಾನೆ. ಮಾಡ್ಕೊಬಿಟ್ಟಿದ್ದಾಳೆ ಗುರುಗಳೇ. ಇಲ್ಲ ಸುಮ್ನಿರಪ್ಪ, ಆಗಿದ್ದಾಯ್ತು ನೋಡಿ. ಈ ರೀತಿ ಯಾವುದೋ ರೀತಿಯಲ್ಲಿ ದಾರಿ ತಪ್ಪಿಸಿ ಕರ್ಕೊಂಡು ಹೋಗ್ಬಿಡುತ್ತೆ. ಎಚ್ಚರಿಕೆ. ಇನ್ನಷ್ಟಿದೆ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಚಂದ್ರ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಚಂದ್ರ ಕೇತು ಸಾರ, ಕೇತು ಶುಕ್ರನ್ ಸಾರ, ಶುಕ್ರ ಸೂರ್ಯನ್ ಸಾರ, ಸೂರ್ಯ ಚಂದ್ರನ್ ಸಾರ. ಒಂದು ರೀತಿ ಚಂದ್ರ ಕೇತು ಶುಕ್ರ ಸೂರ್ಯ ಇರತಕ್ಕಂಥ ಒಂದು ಪ್ರಭಾವ. ದಾಟ್ವೆ ಚಂದ್ರ ಕೇತು ಸಾರ ಸ್ವಲ್ಪ ಲಂಗ್ಸು, ವೀಸಿಂಗು, ಡಸ್ಟ್ ಅಲರ್ಜಿ. ಅಲ್ಲಿ ನೋಡಿ, ಲಂಗ್ಸಿಗೆ ಒಂಥರ ವೀಸಿಂಗಿಗೆ ಪ್ರಾಬ್ಲಮ್ ಆಗುತ್ತಂದ್ರೆ ಆ ಕೆಮ್ಮಿನ ಸಿರಪ್ಗಳು ಕೊಟ್ಟುಬಿಟ್ಟು, ಯಾವ್ದ್ಯಾವುದೋ ಇವತ್ತೇನಾಗ್ಬಿಟ್ಟಿದ್ದಾರೆ ಗೊತ್ತಾ, ಈ ಯೂಟ್ಯೂಬ್ ಚಾನೆಲ್ಗಳು ಅದು ಇದು ಬಂದು ಮಕ್ಕಳೇ ಅವರವರೇ ದೊಡ್ಡ ಡಾಕ್ಟರ್ಗಳಾಗ್ಬಿಟ್ಟಿದ್ದಾರೆ, ಅವರವರೇ ದೊಡ್ಡ ಪಂಡಿತರುಗಳಾಗ್ಬಿಟ್ಟಿದ್ದಾರೆ. ಹೌದು, ಯಾರ್ಯಾರು ಆಯುರ್ವೇದದ ಬಗ್ಗೆ, ಆರ್ ಯು ಪ್ರಿಸ್ಕ್ರೈಬ್ಡ್ ಸೈಂಟಿಸ್ಟ್? ಡಾಕ್ಟರ್ ಖಾದರ್ ಈಸ್ ಅ ಸೈಂಟಿಸ್ಟ್. ಅನ್ನ ತಿನ್ಬೇಡಿ, ಅನ್ನದಿಂದ ಈ ತರ ಇದೆ, ಅದ್ರ ಬದಲು ನವಣೆ, ಸಾಮೆ, ಊದಲು, ಈ ತರದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೈಂಟಿಸ್ಟ್ ಅವರು ಪ್ರೂವ್ ಮಾಡಿದ್ದಾರೆ, ಪುಣ್ಯಾತ್ಮ. ಇವರು ಸೈಂಟಿಸ್ಟು ಅಲ್ಲ, ಏನೂ ಇಲ್ಲ. ಈರುಳ್ಳಿ ಸಿಪ್ಪೆ ತಿಂದ್ಬಿಟ್ಟ ಅಂದ್ರೆ ಡಯಾಬಿಟಿಸ್ ಹೋಗುತ್ತಂತ ಬುರುಡೆ ಬಿಡೋ ತಾಯಂದ್ರನ್ನ ನೋಡಿದ್ವಿ. ಏನೇನೋ ಕಥೆಗಳು. ಅದಕ್ಕೇನಾದ್ರೂ ಸೈಂಟಿಫಿಕ್ ಪ್ರೂಫ್ ಇದೆಯಾ? ಎಷ್ಟು ಸಾವಿರ ಜನದ ಮೇಲೆ ಟ್ರಯಲ್ ಮಾಡಿದೀರಾ? ಅದಕ್ಕೆ ಏನಾದ್ರೂ ರಿಪೋರ್ಟ್ಸ್ ಇದೆಯಾ? ಟ್ರಯಲ್ ಬೇರೆ, ರಿಯಲ್ ಆಗಿ ವರ್ಕ್ ಆಗಿದೆಯಾ? ಅರೆ ಅಲೋಪೆಥಿಕ್ ಮೆಡಿಸನ್ ಅಲ್ಲೇ ಕೊಡ್ತಿರೋ ಡಯಾಬಿಟಿಸ್ನ ಯಾವುದೇ ಮದ್ದು ವರ್ಕ್ ಆಗ್ತಿಲ್ಲ. ಈಗ ಯಾವುದೋ ಒಂದು ಬಂದಿದೆ, 12,000 to 13,000 ರೂಪಾಯಿ ತಿಂಗಳಿಗೆ, ವಾರಕ್ಕೆ 3,000 ರೂಪಾಯಿ ಖರ್ಚು ಮಾಡೋ ಇಂಜೆಕ್ಷನ್. ಬಟ್ ಅದರಲ್ಲೂ ಸೈಡ್ ಎಫೆಕ್ಟ್ಗಳಿದ್ದಾವೆ ಅಂತ ಹೇಳ್ತಿದ್ದಾರೆ.
2 ಮೇಜರ್ ಮೆಡಿಸಿನ್ ತಗೊಬಂದು ಲಾಂಚ್ ಮಾಡಿದ್ದಾರೆ, ಇಂಡಿಯಾನಲ್ಲಿ ಒಪ್ಕೊಂಡಿದ್ದಾರೆ. ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಅಪ್ರೂವ್ಡ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹ್ಯಾಸ್ ಅಪ್ರೂವ್ಡ್ ದಟ್. ಬಟ್ ಅದರಲ್ಲೂ ವಾಮಿಟಿಂಗ್ ದೀರ್ಘಕಾಲಿಕ ಬಳಕೆಯಿಂದ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ಗೋಸ್ಕರ ತಗೋತಿರೋ ಈ ಮದ್ದು ನಾಳೆ ಕಿಡ್ನೀಸ್ಗೆ ಇನ್ನೊಂದು ಪ್ರಾಬ್ಲಮ್ ಕೂಡ ಮಾಡಬಹುದು ಅಂತ. ಈಗೇನು ತಗೋತಿರೋ ಟ್ಯಾಬ್ಲೆಟ್ ಮಾಡ್ತಿಲ್ಲ ಅನ್ಕೋಬೇಡಿ, ಎಲ್ಲಾ ಟ್ಯಾಬ್ಲೆಟು ಡಮಾಲೆ. ಈ ತರದ್ದು ಬುರುಡೆ ದಾಸೆಯರುಗಳು, ಅಡಿಗೆ ದಾಸೆಯರುಗಳು ಇದನ್ನ ತಿಂದುಬಿಟ್ಟ ಅಂದ್ರೆ ನಿಮ್ಗೆ ಈ ಸ್ಟಾಮಿನ, ಅದನ್ನ ತಿಂದುಬಿಟ್ಟ ಅಂದ್ರೆ ಈ ಸ್ಟಾಮಿನ, ಈ ತರದ್ ಏನೇನೋ ಎಲ್ಲೆಲ್ಲಿಂದಲೂ ಇಲ್ಲದ ಸಿದ್ಧಾಂತಗಳನ್ನ ವೈದ್ಯಕೀಯವಾಗಿಯೋ ಪೌರಾಣಿಕವಾಗಿಯೋ ವಾಗ್ಮೇಯವಾಗಿಯೋ ಎಲ್ಲದ್ದು ತಗೊಬಂದು ಹೇಳ್ತಿದಾರಪ್ಪ. ಕೇಳ್ತಿದ್ರೆ ಗುಂಡಿಗೆ ಡಮಾಲ್ ಅನ್ನುತ್ತೆ. ಏನ್ ಮಾಡೋದು ಜನಗಳಿಗೆ ಅಂತದ್ದೇ ಹವಾಯಿ. ನಿಮ್ಮ ಇಷ್ಟ. ಯಾಕೆಂದ್ರೆ ಲೋಕದಲ್ಲಿ ಸುಳ್ಳು ಬೇಗ ಹರಡುತ್ತೆ, ಸತ್ಯಕ್ಕೆ ಭಾರ ಜಾಸ್ತಿ, ಸುಳ್ಳಿಗೆ ವೇಗ ಜಾಸ್ತಿ ಅಂತ ಹೇಳ್ತೇವೆ. ನಿಮ್ಮ ಇಷ್ಟ. ಯಾಕಂದ್ರೆ ನೋಡಿ ಅಲ್ಲಿ ಸೂರ್ಯ, ಚಂದ್ರ, ಕೇತು, ಶುಕ್ರ ಇವರುಗಳ ಪ್ರಭಾವ, ಬುದ್ಧಿ ಕೆಟ್ಟಿದೆ, ಮನಸ್ಸು ಕೆಟ್ಟಿದೆ, ಇಂಥ ವಿಚಾರಗಳಿಗೆ ಬೇಗ ಹೋಗ್ತಕ್ಕಂಥದ್ದು, ನೆಗೆಟಿವ್ಸ್ಗಳನ್ನ ಬೇಗ ಅಟ್ರಾಕ್ಷನ್. ವೆರಿ ಕೇರ್ಫುಲ್. ಮುಖ್ಯವಾಗಿ ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದಾನೆ. ಕೇತು ನಿಮಗೆ ಬಾಧಕ ನಕ್ಷತ್ರ ಸಾರದಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯ ಶಕ್ತಿಯ ಬಗ್ಗೆ ಒಂದು ಗಮನ ಇರಲಿ. ಮನೆಯಲ್ಲಿ ಒಂಚೂರು ಎಳೆದಾಟ, ಮನಸ್ಸಿಗೆ ಸಂಗಾತಿ ಜೊತೆ, ಹತ್ತಿರದವರ ಜೊತೆ ಸ್ತ್ರೀಯ ವಿಚಾರ ಇಲ್ಲ ಪುರುಷ ವಿಚಾರ, ಸ್ತ್ರೀಯರಿಗೆ ಪುರುಷ ವಿಚಾರ, ಪುರುಷರಿಗೆ ಸ್ತ್ರೀಯ ವಿಚಾರಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ಒಂದು ಸಣ್ಣ ಎಳೆದಾಟ, ತುಂಬಾ ತುಂಟುತನ, ತುಂಬಾ ಖುಷಿ, ತುಂಬಾ ಆನಂದವೇ ಆಪತ್ತು, ಎಚ್ಚರಿಕೆ. ಅತಿಯಾದರೆ ಅಮೃತವು ವಿಷ. ವೃಷಭ ರಾಶಿ. ಚಂದ್ರ ಕೇತು ಸಾರ, ಕೇತು ಶುಕ್ರನ್ ಸಾರದಲ್ಲಿ ಕೇಂದ್ರದಲ್ಲಿ ಇದ್ದಾನೆ. ಸೊ ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಅಲಂಕಾರಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ, ಸ್ಟೇಟಸ್ಗೋಸ್ಕರ, ಪೊಸಿಷನ್ಗೋಸ್ಕರ ಖರ್ಚುಗಳು. ಕೇತು ಶುಕ್ರನ ಸಾರ ಅಲ್ಲಿಗೆ ಏನಾಯ್ತು? ಹುಳ ಬಿದ್ದಿದೆ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಬುದ್ಧಿಗೆ, ನಿಮ್ಮ ಮನಸ್ಸಿಗೆ. ಜಾಗ್ರತೆ. ಸೊ ಏನೋ ಒಂಥರ ತಟಸ್ಥ ಮಾಡಿಸ್ದಾಗೆ, ಏನೋ ಒಂಥರ ಕಣ್ಣೀರು. ಸಂಗಾತಿ ವಿಚಾರನೋ, ಮನೆ ವಿಚಾರನೋ, ಆರೋಗ್ಯ ವಿಚಾರನೋ, ಹಣಕಾಸು ವಿಚಾರನೋ ಒಂದು ತಲೆನೋವು ಉಂಟು. ಲಕ್ಷ್ಮಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮಿ ಪೂಜೆ. ಲಕ್ಷ್ಮಿ ಸಮಾನರಾಗಿರ್ತಕ್ಕಂಥ ಸ್ತ್ರೀಯರಿಗೆ ಒಂದು 5 ಜನಕ್ಕೆ ಫಲತಾಂಬೂಲ ದಾನ ಮಾಡಿ. ಇನ್ನು ಮಿಥುನ ರಾಶಿ. ವಿಶೇಷವಾಗಿ ಚಂದ್ರ ಲಾಭದಲ್ಲಿ ಚೆನ್ನಾಗಿದ್ದಾನೆ, ಬಟ್ ಕೇತು ಸಾರ. ನಿಮಗೂ ಕೇತುಗೂ ಅಷ್ಟಕ್ಕಷ್ಟೇ. ಆ ಕೇತು ಒಡ ಹುಟ್ಟಿದವರ ಧೈರ್ಯ ಸ್ಥಾನ. ಸೊ ಧೈರ್ಯಕ್ಕೊಂದಷ್ಟು ಉಳುಕು. ಮಾಡ್ತೀನ ಹೋಗ್ತೀನ. ಯಾವಾಗ ನಮಗೆ ಅಳುಕಿನ ಸ್ವಭಾವ ಇರುತ್ತೋ ತುಂಬ್ಕೋದು ಬೇಡ. ಅಪ್ಪ ನಾನು ಸುಮ್ಮನೆ ಈಜಲ್ಲ, ನಾನು ದೋಣಿಲಿ ಬರ್ತೀನಿ, ಒಂದು 10 ರೂಪಾಯಿ ಖರ್ಚಾದ್ರೂ ಸರಿ. ರಿಸ್ಕ್ ಇರುವಂತ ಕೆಲಸ, ಕಾರ್ಯ, ವ್ಯವಸ್ಥೆ, ಸಿಸ್ಟಮ್ ಬೇಡ. ಇರೋದನ್ನ ಮ್ಯಾನೇಜ್ ಮಾಡಿ. ಇನ್ನು ಕರ್ಕಾಟಕ ರಾಶಿ. ಚಂದ್ರ ಕೇತು ಸಾರದಲ್ಲಿ ಕೇಂದ್ರದಲ್ಲಿ ಇದ್ದಾನೆ. ಅಲ್ಲೆಲ್ಲೋ ವೃತ್ತಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಸ್ವಲ್ಪ ಹೋರಾಟ. ವೃತ್ತಿಯಲ್ಲಿ ಒಂಚೂರು ಹುಳಿ, ಎಲ್ಲೋ ಬಾಧೆ, ಹೊರೆ, ಹೋರಾಟ, ಓಡಾಟ ಮಾಡತಕ್ಕಂಥ ಪ್ರಭಾವ ಇರತಕ್ಕಂಥದ್ದು ಉಂಟು. ಎಚ್ಚರಿಕೆ. ಶರಣಾಗತಿ, ಗಣಪತಿ ಸೇವೆ, ಗಣಪತಿ ಪೂಜೆ, ಸಮಾಧಾನ. ಸಿಂಹರಾಶಿ. ಭಾಗ್ಯದಲ್ಲಿ ಚಂದ್ರ ಬ್ಯೂಟಿಫುಲ್, ಬಟ್ ಕೇತು ಸಾರ. ಕೇತು ನಿಮ್ಮನೇಲೆ, ಶುಕ್ರನ್ ಸಾರ. 2 ಬಾಧಕಗಳೇ. ಸೊ ನೋಡೋಕೆ ಆಳ್ ನೋಡಿದ್ರೆ ಅಲಂಕಾರ, ಜೇಬು ನೋಡಿದ್ರೆ ಖಾಲಿ. ಸೊ ವೃತ್ತಿ, ಹಣಕಾಸು ಈ ವಿಚಾರದಲ್ಲಿ ಒಂದು ಸಣ್ಣ ಪರಿಶ್ರಮ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಗೌರವ ಉಳಿಸ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ನೋಡಿ ಮಕ್ಕಳೇ, ಇವತ್ತು ಈ 30-32 ವರ್ಷದ ಈ ಪಯಣದಲ್ಲಿ ನಾನು ದುಡ್ಡು ಮಾಡಿದ್ದೀನಿ ಅನ್ನೋದಕ್ಕಿಂತ ನಿಮ್ಮ ಪ್ರೀತಿ ಹೆಚ್ಚು ಗಳಿಸಿದೆ. ಆವತ್ತು ಹೇಳಿರೋರು ಮೊಮ್ಮಕ್ಕಳ ಜೊತೆ ಬರ್ತಾರೆ. ಇವತ್ತು ಆ ಮೊಮ್ಮಕ್ಕಳಿಗೆ 15 ವರ್ಷ. ತಾಯಿ ಮಗನ್ ಕರ್ಕೊಂಡ್ ಬಂದಿದ್ರೆ, ಮಗಳು ಕರ್ಕೊಂಡ್ ಬಂದಿದ್ರೆ, ಅವರ ಮದುವೆಯಾಗಿ ಅವ್ರಿಗೆ ಮಕ್ಕಳಾಗಿ ಆ ಮಕ್ಕಳಿಗೆ 15 ವರ್ಷ ಕರ್ಕೊಂಡ್ ಬರ್ತಾರೆ ಅಂದ್ರೆ ಆ ಗೌರವ, ಅಭಿಮಾನ. ನಮ್ ಗುರೂಜಿ ಹೇಳಿದ್ ಕಾಣ, ಏನಕ್ಕೂ ಇಷ್ಟು ಚಿಕ್ಕ ವಿಚಾರಕ್ಕೆ ಬಂದ್ ಇಲ್ಲ ಗುರೂಜಿ, ನೀವು ಅವತ್ತಿಂದಲೂ ನಮ್ಮ ಮನೆಗೆ 6 ತಿಂಗಳಿಗೊಮ್ಮೆ ಕೆಲವರು ನೋಡ್ಬೇಕು. ಏನೇ ಮಾಡಿದ್ರು 6 ತಿಂಗಳಿಗೊಮ್ಮೆ, ಪ್ರತಿ ದೀಪಾವಳಿ, ಪ್ರತಿ ಉಗಾದಿಗೆ. ಇಲ್ಲ ಗುರುಗಳೇ, ಈ 6 ತಿಂಗಳಿಗೆ ನಾವು ತಗೊಳ್ಳೋ ನಿರ್ಧಾರ, ಮನೆ, ಕಾರ್ಯ, ವ್ಯವಸ್ಥೆಗೆ ನಮಗ್ ದಾರಿ ತೋರಿಸ್ಬಿಡಿ ಅಂತ. ಏನು ಮಾಡ್ಬೇಕಂದ್ರೂ ಕೇಳದೇ ಮಾಡೋದಿಲ್ಲ. ಇಟ್ ಬಿಕಮ್ ಒಂದು ಬೆಟಾಲಿಯನ್, ಒಂದು ಪಡೆ.
ಗಣಗಳ ಪಡೆ ಅನ್ನತಕ್ಕಂಥದ್ದು. ಸಿಂಹಕ್ಕೆ ಆ ಥರದ್ದಿದೆ, ನಿಮ್ಮದೇ ಒಂದು ಪಡೆ ಕಟ್ಟೋ ಯೋಗವಿದೆ, ಹೆಜ್ಜೆ ಹಾಕಿ ಯಶಸ್ಸು. ಇನ್ನು ಕನ್ಯಾ ರಾಶಿ, ಚಂದ್ರ ಲಾಭಾಧಿಪತಿ ಅಷ್ಟಮದಲ್ಲಿ ಕೇತು ಸಾರದಲ್ಲಿರುವುದರಿಂದ ಆಕಸ್ಮಿಕ ಪ್ರಯಾಣ, ಕೆಲಸ ಕಾರ್ಯ, ಒತ್ತಡ, ಮಾನಸಿಕ ಒತ್ತಡ, ತಲೆಭಾಗದಲ್ಲಿದ್ದಾರೆ ತಲೆನೋವು, ಇಲ್ಲದ ಹುಳ ಬಿಟ್ಕೊಳ್ಳೋದು, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಇನ್ಫೆಕ್ಷನ್, ಗಾಳಿ ಮಾತುಗಳು ಇವುಗಳು ನಡೀತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ಬೇರೆಯವ್ರ ಮಾತು ನನಗೆ ಬೇಕಿಲ್ಲ, ಬೇರೆಯವ್ರಿಗೆ ನಾನು ಅಡ್ವೈಸ್ ಮಾಡಲ್ಲ, ನನಗೇನು ಗೊತ್ತಿದ್ದು ನನ್ನ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾನೆ ಅಂತ ಮುಂದಕ್ಕೆ ಹೋಗಿ. ತುಲಾ ರಾಶಿ, ಚಂದ್ರ ಕೇತು ಸಾರ ನಿಮಗೂ ಅವನಿಗೂ ಆಗೋಲ್ಲ. ಸೊ ಕೊಡುವುದು ತೆಗೆದುಕೊಳ್ಳೋದು ನೀವು ಸಿಕ್ಕಾಕೋತೀರಿ, ಕೊಡೋದು ತಗೊಳ್ಳೋದ್ರಲ್ಲಿ ನೀವು ಸಿಲುಕಿಕೊಳ್ಳುತ್ತೀರಿ. ಎಚ್ಚರಿಕೆ, ಜಾಗ್ರತೆ. ನೋಡಿ, ಈ ಪ್ರಪಂಚ ಒಂದ್ ಮಾತು ಹೇಳ್ತಾರೆ, ರಾಮಾವತಾರದಲ್ಲಿ ಒಬ್ಬನೇ ರಾವಣ, ಪರಶುರಾಮ ಅವತಾರದಲ್ಲಿ ಒಬ್ಬನೇ ಕಾರ್ತಿವರ್ಯ ಅರ್ಜುನ, ಕೃತಾಯುಗದಲ್ಲಿ ಯಾವೊಂದಿಬ್ಬರಿದ್ರು ಹಿರಣ್ಯಾಕಶಿಪು ಅಷ್ಟೇ. ದ್ವಾಪರ ಯುಗದಲ್ಲಿ ದುರ್ಯೋಧನ, ಕಂಸ, ಚಾಣೂರ, ಜರಾಸಂಧ, ನರಕಾಸುರ ಒಂದು ಬೆರಳೆಣಿಕೆ ಒಂದು 50. ಆದ್ರೆ ಕಲಿಯುಗದಲ್ಲಿ 1000 ದುರ್ಯೋಧನರ ನಡುವೆ ಸಿಕ್ಕಾಕೊಳ್ಳೋ ಒಬ್ಬ ನಕುಲ ಆಗ್ಬಿಡ್ತೀರಿ, ಸಹದೇವ ಆಗ್ಬಿಡ್ತೀರಿ, ಹೊಸ್ಕಾಕ್ಬಿಡ್ತಾರೆ. ಪ್ರತಿ ಹೆಜ್ಜೆ, ಪ್ರತಿ ಇದು ಒಂದು ಲೀಗಲ್ ಎಕ್ಸ್ಪರ್ಟ್, ಒಂದು ಲಾಯರ್ ಎಕ್ಸ್ಪರ್ಟ್, ಚಾರ್ಟರ್ಡ್ ಅಕೌಂಟೆಂಟ್ ಎಕ್ಸ್ಪರ್ಟ್, ಒಂದು ಡಾಕ್ಟರ್ ಎಕ್ಸ್ಪರ್ಟ್, ಅನುಭವಸ್ಥರನ್ನ ಕೇಳಿ ಹೆಜ್ಜೆ ಇಡಿ. ಎಲ್ಲ ಪೆಟ್ಟು. ಸಾವಿರಾರು ಮಂದಿ ದೈತ್ಯರು, ಅವರ ನಡುವೆ ಸಾವಿರಾರು ಸಿಂಹಗಳ ನಡುವೆ ಸಿಕ್ಕಾಕೊಂಡಿರೋ ಒಂದು ಜಿಂಕೆ ತರ ನೀವು ಹೊರದು ತಿಂದಾಕ್ಬಿಡುತ್ತೆ. ನಮ್ಮ ಮನಸ್ಸಿನೊಳಗಡೆ ಅಷ್ಟು 1000 ದುರ್ಯೋಧನರಿದ್ದಾರೆ. ಯಾವ ಕ್ಷಣಕ್ಕೆ ನಾವು ಮೃಗ ಆಗ್ತೀವಿ ಅಂತ ಗೊತ್ತಿಲ್ಲ. ಯಾವ ಕ್ಷಣಕ್ಕೆ ವಿವೇಚನೆ ಇಲ್ಲದೆ, ಆಲೋಚನೆ ಇಲ್ಲದೆ. ಜಾಗ್ರತೆ, 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 ಇನ್ಕ್ಲೂಡಿಂಗ್ ತುಲಾ ರಾಶಿ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಕೇತು ಸಾರ 6ನೇ ಮನೆ, ಬ್ಯೂಟಿಫುಲ್. ಆ ಕೇತು ಶುಕ್ರನ್ ಸಾರ, ಶುಕ್ರ ಸೂರ್ಯನ ಸಾರ. ಸೂರ್ಯ ಬ್ಯೂಟಿಫುಲಿ ಭಾಗ್ಯಾಧಿಪತಿಯ ಸಂಕೇತ. ಚೆನ್ನಾಗಿದೆ ಇವತ್ತು. ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲವಾಗಿ ಇರತಕ್ಕಂಥ ಒಂದು ದಿನ. ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸಿನ್ಸ್, ಕೆಮಿಕಲ್ಸ್, ಡಾಕ್ಟರ್ಸ್, ಮೀಡಿಯಾ, ಬ್ಯೂಟಿಫುಲ್. ಧನುಸು ರಾಶಿ, ಅಷ್ಟಮಾಧಿಪತಿ ಪಂಚಮದಲ್ಲಿ ಕೇತು ಸಾರದಲ್ಲಿರುವುದರಿಂದ, ಅವನು ಷಷ್ಠಾಧಿಪತಿಯ ಪ್ರಭಾವದಲ್ಲಿರುವುದರಿಂದ 100% ಇವತ್ತೇನಾದ್ರೂ ವೃತ್ತಿಪರವಾಗಿ, ಮನೆಯ ಪರವಾಗಿ ಎಲ್ಲೋ ಒಂದು ಏರುಪೇರುಗಳು, ನೋವು, ಹುಳಿ ತಿನ್ನತಕ್ಕಂಥ ಭಾವ ಉಂಟು. ಎಚ್ಚರಿಕೆ. ಗಣಪತಿ ಪೂಜೆ, ಗೌರಿ ಪೂಜೆ, ದುರ್ಗಾ ಪೂಜೆ, ಒಂದು ಸಣ್ಣ ದೀಪ ಹಚ್ಚಿ ಹೋಗಿ. ಜಾಗ್ರತೆ. ಮಕರ ರಾಶಿ, ಚಂದ್ರ ಸಪ್ತಮಾಧಿಪತಿ, ಸುಖದಲ್ಲಿ ಕೇತು ಸಾರ ಹುಳಿ, ಆರೋಗ್ಯ ಹುಳಿ, ಮನೆ ಹುಳಿ, ಮನೆಯ ಜವಾಬ್ದಾರಿ ಹುಳಿ, ಏನೋ ಒಂದು ಅಳುಕು ಭಾವ, ಏನೋ ಒಂದು ಭಯ, ಏನೋ ಒಂದು ಆತಂಕ. ಆದರೆ ಕೇತು ಅಷ್ಟಮದಲ್ಲಿ ಶುಕ್ರನ್ ಸಾರದಲ್ಲಿರೋದ್ರಿಂದ ಸಂಪಾದನೆಗೆ, ಖರ್ಚಿಗೆ, ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಇಲ್ಲ. ಇನ್ನು ವಿಶೇಷವಾಗಿ ಕುಂಭರಾಶಿ, 3ನೇ ಮನೆಯಲ್ಲಿ ಚಂದ್ರ, ಧೈರ್ಯಂ, ಸ್ಥೈರ್ಯಂ, ಸಮಾಧಾನಂ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಸಪ್ತಮದಲ್ಲಿದ್ದು, ಆ ಕೇತು ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಬ್ಯೂಟಿಫುಲ್ ಆಗಿ ಸಪ್ತಮದಲ್ಲೇ ಇರೋದ್ರಿಂದ ಸ್ತ್ರೀಯರಿಗೆ ಸಂಬಂಧಿತ, ಇಲ್ಲ ಪುರುಷರಿಗೆ, ಪರಪುರುಷರಿಗೆ ಸಂಬಂಧಿತ ವೃತ್ತಿ. ಸ್ತ್ರೀಯರು ಪುರುಷರ ಜೊತೆ, ಪುರುಷರು ಸ್ತ್ರೀಯರ ಜೊತೆ, ಅವರ ಜೊತೆ ಮಾಡುತ್ತಿರುವ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯ, ಬಂಗಾರ, ಬೆಳ್ಳಿ, ಆಭರಣ, ಟ್ರಾನ್ಸ್ಪೋರ್ಟ್, ಇವುಗಳಿಗೆ ಸಂಬಂಧಿತ ವ್ಯವಹಾರ, ವೃತ್ತಿ, ಉದ್ಯೋಗಗಳು ಅದ್ಭುತ ಅನುಕೂಲ ತಂದುಕೊಡುತ್ತವೆ. ಇನ್ನು ವಿಶೇಷವಾಗಿ ಮೀನರಾಶಿ, ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ಚಂದ್ರ ಕೇತು ಸಾರ ನಿಮ್ಮವರೇ, ನಿಮ್ಮ ಹತ್ತಿರದವರೇ, ಯಾರೋ ಒಂದು ಮಾತು ನಿಮ್ಮನ್ನ ಹುಳಿ ಮಾಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಚಂದ್ರ ಕೇತು ಸಾರದಲ್ಲಿರುವುದರಿಂದ ಎಲ್ಲೋ ಒಂದು ಸಣ್ಣ ಹುಳಿ, ನಮ್ಮವರೇನಾ, ನಾನ್ ನಂಬಿದ್ದೇನಾ ಅನ್ನತಕ್ಕಂಥದ್ದು. ಆ ಕೇತು ಬೇರೆ ಅಷ್ಟಮಾಧಿಪತಿ ಪ್ರಭಾವದಲ್ಲಿ, ಬಾಧಕಾಧಿಪತಿಯ ಪ್ರಭಾವದಲ್ಲಿ, 6ನೇ ಮನೆಯಲ್ಲಿ ಶುಕ್ರನ ಸ್ಥಾನದಲ್ಲಿರೋದ್ರಿಂದ ಅನಗತ್ಯ ಖರ್ಚು ಆಗತಕ್ಕಂಥ ದುಡ್ಡು. ಯಾರಾದರೂ
16, 18, 20 ಮದುವೆಯಾಗದ ಸ್ತ್ರೀಯರು, 16 ದಾಟಿದ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಗೌರಿ ಸ್ವರೂಪ ಅಂತ ಹೇಳ್ತೇವೆ, ಲಕ್ಷ್ಮೀ ಸ್ವರೂಪ ಅಂತವ್ರಿಗೆ ಒಂದು ಫಲತಾಂಬೂಲ ಏನಾದ್ರೂ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ ತುಂಬ ವಿಜಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.